ಎಲ್ಲರಿಗೂ ನಮಸ್ಕಾರ. ಮೈಸೂರು ಕಿಚನ್ಗೆ ಸ್ವಾಗತ. ಏನಾದರೂ ಮಸಾಲೆ ಐಟಮ್ ತಿಂದು ಬೇಜಾರಾಗಿದ್ದರೆ ಈ ಥರ ಬ್ರೇಕ್ಫಾಸ್ಟನ್ನ ನೀವು ಬೇಕಾದರೆ ಸೇರಿಸ್ಕೋಬಹುದು. ಏನಪ್ಪ ಅಂದರೆ ಇದು ತುಂಬ ಐರನ್ ರಿಚ್ ಕೂಡ. ಇದು ಹೆಸರು ಏನಂದರೆ ಕರಿಬೇವಿನ ಸೊಪ್ಪಿನ ಕಿಚಡಿ. ಮಾಡೋದಕ್ಕೆ ತುಂಬಾ ಈಸಿ ಮತ್ತು ಹೆಲ್ದಿನೂ ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ ಹೆಸರುಬೇಳೆ ಮತ್ತು 1 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ನಾನು ಒಂದು 2-3 ಸಲ ಇದನ್ನು ವಾಶ್ ಮಾಡಿ 1 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು 3 ವಿಜಿಲ್ ಆದರೆ ಸಾಕು, ನಮಗೆ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ಜಾಸ್ತಿ ವಿಜಿಲ್ ಏನು ಬೇಕಾಗಿಲ್ಲ, ಯಾಕಂದರೆ ಹೆಸರುಬೇಳೆ ಅಕ್ಕಿ ಹಾಕಿರೋದ್ರಿಂದ ಅದು ಬೇಗ ಬೆಂದ್ಬಿಡುತ್ತೆ. ಸೊ 3 ವಿಜಿಲ್ ಆದ ನಂತರ ಇದನ್ನು ಆಫ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ 3 ವಿಜಿಲ್ ಆಗಿದೆ. ಯಾವ ರೀತಿ ಬೆಂದಿದೆ ಅಂತ ನೋಡೋಣ ಬನ್ನಿ. ನೋಡಿ ಈ ರೀತಿ ಬೆಂದಿದೆ. ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗತ್ತೆ. ಈಗ ನಾವು ಒಂದು ಪೌಡರ್ ಮಾಡ್ಕೋಬೇಕಾಗತ್ತೆ. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇದಕ್ಕೆ 1 ಸ್ಪೂನ್ ತುಪ್ಪ ಸಾಕು, ಮತ್ತು ಜೀರಿಗೆ, ಕರಿಮೆಣಸು, ಮತ್ತು ನಮಗೆ ಮೇನ್ ಬೇಕಾಗದಂತಹ ಐಟಮ್ ಯಾವುದು ಅಂದರೆ ಕರಿಬೇವಿನ ಸೊಪ್ಪು. ಇದನ್ನು ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ನನಗೆ ತುಂಬ ಇಷ್ಟ, ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಯಾರು ಕರಿಬೇವಿನ ಸೊಪ್ಪನ್ನು ತಿನ್ನಲ್ಲ ಅಂಥವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ರುಚಿ ಇರುತ್ತೆ ಮತ್ತು ಆರಾಮಾಗಿ ತಿಂತಾರೆ. ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಇದನ್ನು ಪೌಡರ್ನ ನಾವು ಮಾಡ್ಕೊಳ್ಳೋಣ ಬನ್ನಿ. ಪೌಡರ್ ರೆಡಿಯಾಗಿದೆ. ಈಗೇನು ಮಾಡ್ಕೋಬೇಕು ಅಂದರೆ ಒಗ್ಗರಣೆ ಹಾಕೋಬೇಕು. ಅದಕ್ಕೆ ಒಂದು 2 ಸ್ಪೂನಷ್ಟು ಆಯಿಲ್ ಮತ್ತು ಸಾಸಿವೆ, ಗೋಡಂಬಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನು ಏನು ಪೌಡರ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಪೌಡರ್ ಆಗಿದೆ ಅಂತ. ಈಗ ಇದನ್ನು ಇಲ್ಲಿಗೆ ಹಾಕಿ 1 ನಿಮಿಷಗಳ ಕಾಲ ಫ್ರೈ ಮಾಡೋಣ. ಫ್ರೈ ಮಾಡೋದಕ್ಕಿಂತ ಮುಂಚೆ ನಾವು ಅರ್ಧ ಗ್ಲಾಸ್ ನೀರನ್ನು ಕೂಡ ಸೇರಿಸ್ಬೇಕಾಗತ್ತೆ. ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಕುದ್ದಾಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾವು ಸೇರಿಸ್ಬೇಕಾಗತ್ತೆ. ಮತ್ತು ನಾನು ಏನು ಬೇಯಿಸ್ಕೊಂಡಿದ್ದೆ ಹೆಸರುಬೇಳೆ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಕುಕ್ಕಾಗಿದೆ. ಇದನ್ನು ಇಲ್ಲಿಗೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿದ ನಂತರ 1 ನಿಮಿಷಗಳ ಕಾಲ ಇದು ಕುಕ್ಕಾದರೆ ನಮಗೆ ಬೇಕಾದಂತಹ ಕರಿಬೇವು ಸೊಪ್ಪಿನ ಕಿಚಡಿ ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿ ತಿನ್ನೋದಕ್ಕೆ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಯಾರ್ಯಾರು ಕರಿಬೇವಿನ ಸೊಪ್ಪಿನ ತಿನ್ನಲ್ಲ ಅವ್ರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಟೇಸ್ಟ್ ಆಗಿರೋದ್ರಿಂದ ಆರಾಮಾಗಿ ತಿಂತಾರೆ. ಮತ್ತು ವೆಯ್ಟ್ ಲಾಸ್ ಜರ್ನಿ ಮಾಡ್ತಿರೋರ್ಗೂ ಕೂಡ ಇದನ್ನು ಆ್ಯಡ್ ಮಾಡಬಹುದು. ಇಲ್ಲಿ ನಾನು ಚಟ್ನಿ ಜೊತೆಗೆ ತಿಂತೀನಿ. ನನಗೆ ಯಾವಾಗಲೂ ಕಿಚಡಿಗೆ ಒಂದು ಸ್ವಲ್ಪ ಚಿಪ್ಸ್ ಇದ್ದರೆ ಇಷ್ಟ, ಅದರಿಂದ ಚಿಪ್ಸನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಒಮ್ಮೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ರುಚಿಕರವಾಗಿರುತ್ತೆ. ಧನ್ಯವಾದಗಳು.